ಈಗ ಹೆಂಗೆ ನಮ್ ಟೀಮ್ ಯಾವ ತರ ಆಗ್ಬಿಟ್ಟಿದೆ, ಬಿಜೆಪಿ ಟೀಮ್ RCB ಟೀಮ್ ತರ ಆಗ್ಬಿಟ್ಟಿದೆ. ಹೌದು. ಮ್ಯಾಚ್ ಗೆದ್ದು 18 ವರ್ಷ ಆದ್ಮೇಲೆ ನಾವು ಮ್ಯಾಚ್ ಗೆದ್ರೆ 14 ತಾಸಿನಾಗೆ ನಾವು ಸಂಭ್ರಮಾಚರಣೆ ಮಾಡ್ಲಾರ್ದಂತ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿವಿ. ನಮ್ ಪರಿಸ್ಥಿತಿನ ಹಂಗೆ ಆಗ್ಬಿಟ್ಟಿದೆ. ಒಳ್ಳೆ ಒಂದು ಏನೋ ಪಾದಯಾತ್ರೆ ಮಾಡಿರ್ತೀವಿ, ಒಂದು ಒಳ್ಳೆ ಏನೋ ಸ್ಟ್ರೈಕ್ ಮಾಡಿರ್ತೀವಿ, 2 ದಿನದಾಗ ಪಕ್ಷದ ಏನ ಇದನ್ನ ಬೇರೆ ನಡೆದಪ್ಪ ಅಂತಾನ ಎಲ್ಲ ಡೈವರ್ಷನ್ ಆ ಸೈಡ್ ಆಗ್ತದೆ. ಹಂಗಾಗಿ ನಮಗ ಸಮಸ್ಯೆ ಆಗ್ತಿದೆ ಹೊರತಾಗಿ ಬಿಟ್ರೆ ಬೇರೆ ಯಾವ ತರ ನೋಡ್ರಿ. ನಾವು ಬಿಜೆಪಿ JDS ಮರ್ಜ್ ಆಗಿಲ್ಲ. ಅವರು ತಮ್ಮ ಪಕ್ಷ ಕಟ್ಟಕ್ಕೆ ಏನ್ ಕೆಲಸ ಮಾಡ್ತಾ ಅವ್ರು ಮಾಡ್ತಿದಾರೆ. ಅಂದ್ರೆ ನೀವು ಬರೀ ಬ್ಯಾಟಿಂಗ್ ಮಾಡಿ ಅವ್ರು ಬರೀ ಬೌಲಿಂಗ್ ಮಾಡಿ ಆತರ ಅಲ್ಲ. ಅವರು ನಾವು ಮರ್ಜ್ ಆಗಿಲ್ಲ. ಈಗ ನಾವು ಕೆಲವೊಂದು ಟೂರ್ನಮೆಂಟ್ ಈಗ ನಾವು ಕೂಡಿ ಆಡ್ತೀವಿ, ಕೆಲವೊಂದು ಟೂರ್ನಮೆಂಟ್ ಬೇರೆ ಬೇರೆ ಆಡ್ತೀವಿ. ಹಂಗಂತ ನಾವು ಎಲ್ಲದಕ್ಕೂ ಅವ್ರ ಪಕ್ಷ ಅವರು ಸಂಘಟನೆ ಆದಾಗ ಅವ್ರಿಗೂ ಪಕ್ಷಕ್ಕೊಂದು ಶಕ್ತಿ ಬರ್ತಲ್ರಿ. ನಾಳೆ ನಾವು ಸಂಘಟನೆ ಆದ ನಮ್ ಪಕ್ಷಕ್ಕೆ ಶಕ್ತಿ ಬರ್ತಲ್ಲ. ನಾಳೆ ಕುಮಾರಣ್ಣ ನನಗೆ ಇಂತಲ್ಲಿ ಟಿಕೆಟ್ ಬೇಕಂತಂದ್ರೆ ಅಂತಲ್ಲಿ ಅವ್ರ ಪಾರ್ಟಿಯವರು ಸ್ಟ್ರಾಂಗ್ ಇರ್ಬೇಕಲ್ಲ, ಗೆಲ್ಲಕ್ ಹತ್ರ ಇರ್ಬೇಕಲ್ಲ. ಬಿಜೆಪಿ ಅವರು ನಾವು ಟಿಕೆಟ್ ಬೇಕು ನಮಗಂದ ನಾವು ಗೆಲ್ಲಕ್ ಹತ್ರ ಇರ್ಬೇಕಲ್ಲ. ಹಂಗಿದ್ದಾಗ ನಮ್ ಇಬ್ರಿಗೆ ಅನುಕೂಲ ಆಗ್ತದೆ. ಇಬ್ರು ಕೂಡೇ ಸಂಘಟನೆ ಮಾಡಂತಂದ್ರಲ್ಲ. ಅವ್ರದೇ ಒಂದು ಬೇರೆ ತೇರಿದೆ, ನಮ್ದೇ ಒಂದು ಬೇರೆ ತೇರಿದೆ. ನಮ್ದು ಕೆಲವೊಂದು ತತ್ವ ಸಿದ್ಧಾಂತಗಳು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರು ನಮಗೆ ಇಷ್ಟ ಆಗಲ್ಲ. ನಾವು ನಮ್ ಬೌಂಡ್ರಿಯಲ್ಲಿ ನಾವು ಕೆಲಸ ಮಾಡ್ಬೇಕಾಗ್ತದೆ. ಅಂತ ಟೈಮ್ ಬಂದಾಗ, ಅಂತ ಚುನಾವಣೆ ಬಂದಂತ ಸಂದರ್ಭದಲ್ಲಿ ರಾಜ್ಯದವರು ಹೈಕಮಾಂಡ್ ಅವರು JDS ಹೈಕಮಾಂಡ್ ಏನ್ ಹೇಳ್ತದೆ, ಬಿಜೆಪಿ ಹೈಕಮಾಂಡ್ ಏನತ್ತ ಆ ಕೆಲಸ ನಾವು ಮಾಡ್ತೀವಿ.